ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡುವಂತ ಉದ್ದೇಶವಿಲ್ಲ. ಇನ್ನು ಮಡಿವಾಳ ಸಮುದಾಯಕ್ಕೆ 8 ಸಮುದಾಯ ಭವನವನ್ನ ಕೊಟ್ಟಿದ್ದು, ಯಾದವ ಸಮುದಾಯಕ್ಕೆ 2 ಸಮುದಾಯ ಭವನವನ್ನ ನೀಡಲಾಗಿದೆ. ಹೆಳವ ಸಮುದಾಯಕ್ಕೆ ಕೇವಲ 1 ಸಮುದಾಯ ಭವನಕ್ಕೆ ಚಾಲ್ತಿ ಕೊಟ್ಟಿದ್ದು, ಸವಿತಾ ಸಮಾಜಕ್ಕೆ 1 ಸಮುದಾಯದ ಭವನಕ್ಕೆ ಚಾಲ್ತಿಯನ್ನು ಕೊಡಲಾಗಿದೆ. ಆದರೆ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅನುದಾನವನ್ನ ನೀಡಲಾಗಿದೆ. ಟಿ ನರಸೀಪುರ ತಾಲೂಕಿಗೆ 13 ಸಮುದಾಯ ಭವನವನ್ನ ನೀಡಲಾಗಿದ್ದು, ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ 50 ಲಕ್ಷ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಗದಗದಲ್ಲಿರುವಂತಹ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್, ಈ ಟ್ರಸ್ಟ್ಗೂ ಕೂಡ 50 ಲಕ್ಷ ಅನುದಾನವನ್ನ ಬಿಡುಗಡೆ ಮಾಡಿರೋದು ಸಾಕಷ್ಟು ಅನುಮಾನಕ್ಕೂ ಎಡೆ ಮಾಡಿಕೊಡ್ತಾ ಇದೆ. ಮಡಿವಾಳ ಸಮುದಾಯಕ್ಕೆ 8, ಯಾದವ ಸಮುದಾಯಕ್ಕೆ 2, ಹೆಳವ ಸಮುದಾಯಕ್ಕೆ 1, ಸವಿತಾ ಸಮಾಜಕ್ಕೆ ಕೇವಲ 1 ಭವನವನ್ನ ನೀಡಿದ್ದು, ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿರುವುದು ಸಾಕಷ್ಟು ಆಕ್ರೋಶಗಳಿಗೂ ಕಾರಣವಾಗ್ತಾ ಇದೆ. ಟಿ ನರಸೀಪುರ ತಾಲೂಕಿಗೆ ಕೇವಲ ಒಂದೇ ತಾಲೂಕಿಗೆ 13 ಸಮುದಾಯ ಭವನಕ್ಕೆ ಚಾಲ್ತಿ ಕೊಟ್ಟಿರೋದು ಯಾಕೆ ಎನ್ನುವಂತಹ ಸಂಶಯಗಳು. ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ ಕೂಡ 50 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಹಿಂದಿನ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡುವಂತಹ ಕಡೆಯ ದಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನಗಳನ್ನು ಬಿಡುಗಡೆ ಮಾಡಿರೋದು. ಅಹಿಂದ ನಾಯಕ ಅಂತ ಹೇಳ್ಕೊಳ್ತಿದ್ರು, ಹಿಂದುಳಿದ ಸಮಾಜದ ಶ್ರೇಯೋಭಿವೃದ್ಧಿಯೇ ತಮ್ಮ ಗುರಿ ಅಂತ ಹೇಳ್ಕೊಳ್ತಾ ಇದ್ದಂಥ ನಾಯಕ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದ್ದಾದ್ರೂ ಯಾಕೆ? ಬೇರೆ ಬೇರೆ ಸಮುದಾಯಗಳು ಸಾಕಷ್ಟಿದೆ ಹಿಂದುಳಿದ ವರ್ಗಗಳಲ್ಲಿ, ಅದ್ಯಾವುದೂ ಕೂಡ ಅವರ ಕಣ್ಣಿಗೆ ಕಾಣಿಸ್ತಿಲ್ವಾ? ಕೇವಲ ಕುರುಬ ಸಮುದಾಯ ಮಾತ್ರ ಕಾಣಿಸ್ತಾ? 89 ಸಂಘ ಸಂಸ್ಥೆಗಳು, ಬರೋಬ್ಬರಿ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಅತಿ ದೊಡ್ಡ ಅನುದಾನವನ್ನು ನೀಡಲಾಗಿದೆ. ಒಂದೇ ತಾಲೂಕು ಟಿ ನರಸೀಪುರ ತಾಲೂಕಿಗೆ 13 ಸಮುದಾಯ ಭವನವನ್ನು ನೀಡಲಾಗಿದೆ. ಜೊತೆಗೆ ತಮ್ಮ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ 50 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ.